ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಡ್ಬೇಕು ಅಂತ ಇಷ್ಟಪಡ್ತೀನಿ. ಪ್ರತಿಯೊಂದು ಜೀವಿ ಬದುಕಬೇಕು ಈ ಭೂಮಿ ಮೇಲೆ ಅಂದರೆ ಒಂದು ಮುಖ್ಯವಾದ ಪದಾರ್ಥ ಯಾವುದು? ಅದು ಆಹಾರ. ಅದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು. ಇಂದು ಮನುಷ್ಯನ ಆಧುನಿಕತೆ ಎಷ್ಟೇ ಬೆಳೆದಿದ್ದರೂ, ಅವನ ಆಹಾರದ ಒಂದು ಶೈಲಿ ಎಷ್ಟೇ ಬದಲಾಗಿದ್ದರೂ ಆ ಮನುಷ್ಯನಲ್ಲಿ ಆರೋಗ್ಯ ಇಲ್ಲ, ಆ ದೇಹದಲ್ಲಿ ಶಕ್ತಿ ಇಲ್ಲ. ಕಾರಣ ಏನಪ್ಪ ಅಂತ ಅಂದರೆ, ಅವನು ಆ ಆಹಾರವನ್ನು ತಿನ್ನುವಂಥ ಪದ್ಧತಿ ಏನಿದೆ, ಆ ಪದ್ಧತಿಯಲ್ಲಿ ಇರುವಂಥ ತೊಂದರೆ. ಹಿಂದೆ ನೋಡಿ, ನಮ್ಮ ಪೂರ್ವಜರು ಆಹಾರವನ್ನು ತಮ್ಮ ಈ ಒಂದು ಕೈಗಳಿಂದ ತಿಂತಿದ್ರು. ಈ ಒಂದು ಬೆರಳುಗಳೇನಿದ್ದಾವೆ, 5 ಬೆರಳುಗಳಿರುವಂಥ ಕೈಗಳಿಂದ ತಿಂತಿದ್ರು. ಹೇಗೆ ನಮ್ಮ ವೆಸ್ಟರ್ನೈಸೇಷನ್ ಜಾಸ್ತಿ ಆಗ್ತಾ ಹೋಗ್ತು, ಸಮಾಜದಲ್ಲಿ ಈ ಪರಕೀಯರ ಪದ್ಧತಿಯ ಜೀವನ ಶೈಲಿ ಜಾಸ್ತಿ ಆಗ್ತಾ ಹೋಗ್ತು, ಆವಾಗ ನಮ್ಮ ಆಹಾರವನ್ನು ತಿಂತೀವಲ್ಲ, ಆ ಒಂದು ಪದ್ಧತಿನೂ ಚೇಂಜ್ ಆಗ್ತಾ ಹೋಗ್ತು. ನೋಡಿ, ಈಗೆಲ್ಲ ಕೈಯಿಂದ ಆಹಾರವನ್ನು ತಿನ್ನಲ್ಲ. ಅದ್ರ ಬದಲು ಏನಪ್ಪ ಅಂದರೆ, ಆ ಒಂದು ಕೈಯಲ್ಲಿ ಸ್ಪೂನನ್ನು ಹಿಡಿತಾರೆ, ಆ ಸ್ಪೂನಲ್ಲಿ ಆಹಾರವನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ ಈ ಸ್ಪೂನಲ್ಲಿ ಆಹಾರವನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ಏನಾಯಿತು, ನಾವು ತಿನ್ನುವಂಥ ಪದ್ಧತಿಯಲ್ಲಿ ಒಂದು ತೊಂದರೆ ಆಗಿದೆ. ಅದೇನು ಅಂತ ಈಗ ಹೇಳ್ತೀನಿ. ನೋಡಿ, ಈ ನಮ್ಮ ದೇಹ 5 ಪಂಚಭೂತಗಳಿಂದ ಆಗಿರುವಂಥದ್ದು. ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ. ಈ ಒಂದು ಪಂಚಭೂತಗಳಿಂದ ನಮ್ಮ ದೇಹ ನಿರ್ಮಾಣ ಆಗಿರುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಈ ಪಂಚಭೂತಗಳ ಏರುಪೇರಾಗುತ್ತೆ, ಎಲಿಮೆಂಟ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಆವಾಗ ಕಾಯಿಲೆ ರೋಗಗಳು ಬರುವಂಥದ್ದು. ಯಾವಾಗ ನಾವು ಈ ಪಂಚಭೂತಗಳಿಂದ ನಿರ್ಮಾಣವಾಗಿರುವಂಥ ಬೆರಳುಗಳೇನಿದ್ದಾವೆ, ಈ ಕೈಯಿಂದ ನಾವು ಆಹಾರನ ತಿಂತೀವಿ, ಆವಾಗ ಆ ಪಂಚಭೂತಗಳ ಶಕ್ತಿ ನಮ್ಮ ದೇಹದೊಳಗೆ ಹೋಗಿ ಏನಾಗುತ್ತೆ, ಸಮತೋಲನ, ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಉದಾಹರಣೆಗೆ ನೋಡಿ, ಈ ಒಂದು ಬೆರಳಿನಲ್ಲಿ ಅಗ್ನಿತತ್ವ, ಫೈರ್. ಈ ಬೆರಳಲ್ಲಿ ವಾಯುತತ್ವ, ಏರ್. ಈ ಬೆರಳಲ್ಲಿ ಆಕಾಶ ತತ್ವ, ಸ್ಕೈ. ಈ ಬೆರಳಲ್ಲಿ ಭೂಮಿ ತತ್ವ, ಅರ್ತ್. ಈ ಬೆರಳಲ್ಲಿ ಜಲತತ್ವ, ವಾಟರ್. ಈ ಪಂಚಭೂತಗಳ ಅಂಶವಲ್ಲದೆ ಈ ನವಗ್ರಹಗಳ ಅಂಶಗಳನ್ನು ನಾವು ಬೆರಳುಗಳಲ್ಲಿ ನೋಡ್ತೀವಿ. ಈ ಬೆರಳಲ್ಲಿ ಗುರುತತ್ವ, ಈ ಬೆರಳಲ್ಲಿ ಶುಕ್ರ, ಶನಿ, ರಾಹು, ಕೇತು. ಈ ಬೆರಳಲ್ಲಿ ಸೂರ್ಯ ಮತ್ತು ಮಂಗಳ. ಈ ಬೆರಳಲ್ಲಿ ಚಂದ್ರ ಮತ್ತು ಬುಧ. ಯಾವಾಗ ಈ ಪಂಚಭೂತಗಳು ಮತ್ತು ನವಗ್ರಹಗಳ ಅಂಶ ಇರುವಂಥ ಬೆರಳಲ್ಲಿ ಯೂಸ್ ಮಾಡಿ, ಉಪಯೋಗಿಸಿ ನಾವು ಆಹಾರವನ್ನು ತಿಂತೀವಿ, ಆವಾಗ ನಮ್ಮ ಆರೋಗ್ಯ ಮತ್ತು ನಮ್ಮ ಒಂದು ಶಕ್ತಿ ಜಾಸ್ತಿ ಆಗುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.